ಹೇಗಾದರೂ ಮಾಡಿ ಈ ಮಯೂರಿನ ಪಟಾಯಿಸ್ಬೇಕು. ಹಾಗಾಗಬೇಕು ಅಂದರೆ ಅವಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು. ಡೈರೆಕ್ಟ್ ಅಪ್ರೋಚ್ ಆಗಲ್ಲ. ಈ ಅರ್ಜುನ್ ಅಮೃತ ಟಾಪಿಕ್ ಇಟ್ಕೊಂಡೆ ಅವಳು ದಾರಿ ತಪ್ಪಿಸಿ ನನ್ನ ಕಡೆ ಹೇಳ್ಕೋಬೇಕು. ಹಾಯ್ ಹರ್ಷ. ಹಾಯ್ ಮಯೂರಿ. ಏನಿವತ್ತು ನೀನೇ ಫೋನ್ ಮಾಡಿಬಿಟ್ಟಿದ್ಯಾ? ಏನಾದರೂ ಕಾರಣ ಇತ್ತಾ? ಫ್ರೆಂಡ್ ಕಾಲ್ ಮಾಡೋದಕ್ಕೆ ಏನಾದರೂ ಕಾರಣ ಇರಲೇಬೇಕಾ ಮಯೂರಿ? ಛೇ ಹಾಗೇನೂ ಇಲ್ಲ ಹರ್ಷ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೆ. ಏನಿಲ್ಲ ಮಯೂರಿ, ಯಾಕೋ ಸಖತ್ ಬೋರ್ ಆಗ್ತಾ ಇತ್ತು. ನೀನು ಬರ್ತೀಯ ಅಂದರೆ ಹಾಗೆ ಸುಮ್ಮನೆ ಸುತ್ತಾಕೊಂಡು ಒಂದು ಸಿನಿಮಾ ನೋಡಿಕೊಂಡು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ. ಏನು ಲಾಂಗ್ ಡ್ರೈವಾ? ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ. ಹೊರಟ ಮೇಲೆ ಡಿಸೈಡ್ ಮಾಡಿದ್ರಾಯ್ತು. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಆದರೂ ಎಕ್ಸಾಮ್ಸ್ ಹತ್ತಿರ ಬರ್ತಿದೆಯಲ್ಲ ಹರ್ಷ, ಬರೋದಕ್ಕಾಗಲ್ಲ. ತುಂಬ ಹೊತ್ತೇನಲ್ಲ ಮಯೂರಿ. ಹಾಗೆ ಇನ್ನೊಂದು ವಿಚಾರ, ನೀನು ಮನೇಲೇ ಇದ್ದರೆ ನಾವು ಈ ಅಮೃತ ಬಗ್ಗೆ ತುಂಬ ಓಪನಾಗಿ ಡಿಸ್ಕಸ್ ಮಾಡೋದಕ್ಕಾಗಲ್ಲ. ನನ್ನ ಹತ್ರ ಈ ಅಮೃತನ ಮನೆ ಬಿಟ್ಟು ಓಡಿಸೋದಕ್ಕೆ ಒಂದಷ್ಟು ಒಳ್ಳೆ ಐಡಿಯಾಗಳಿವೆ. ಅದು ಡಿಸ್ಕಸ್ ಮಾಡಿದಾಗತ್ತೆ. ಸೊ ಬಾ ಮಯೂರಿ. ಹೇ, ದಟ್ಸ್ ಅ ಗುಡ್ ಐಡಿಯಾ. ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಮನೇಲಿದ್ರೆ ಏನೂ ಮಾತಾಡೋಕ್ಕೆ ಆಗಲ್ಲ. ಸರಿ, ನಾನು ಬರ್ತೀನಿ. ಆದರೆ ಇವಾಗಲ್ಲ ಹರ್ಷ, 1 hour ಬಿಟ್ಟು ಬರ್ತೀನಿ, ಓಕೆನಾ?